ನಮಸ್ಕಾರ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ಜಾಗೃತಿ ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲವರು ದುಶ್ಚಟಗಳಿಂದ ವ್ಯಸನ ಆಗಿರ್ತಾರೆ. ಡೈಲಿ ಕುಡಿಯೋದಾಗಿರ್ಬೋದು, ಸಿಗರೇಟ್ ಕುಡಿಯೋದಾಗಿರ್ಬೋದು, ಇಲ್ಲ ಬೇರೆ ದುಶ್ಚಟಗಳಿಂದ ಕಲ್ತಿರ್ತಾರೆ, ಗುಟ್ಕಾ ಈ ರೀತಿಯಲ್ಲಿ ಕಲ್ತಿರ್ತಾರೆ. ಆದ್ದರಿಂದ ಆಗುವಂಥ ಅನಾಹುತಗಳಿಗೆ ನಾಳೆ ಏನಾದರೂ ಹೆಲ್ತ್ ಇನ್ಶೂರೆನ್ಸಲ್ಲಿದೆ ನಿಮಗೆ ಕ್ಲೈಮ್ ಸಿಗುತ್ತಾ ಅಂತಂದ ಸುಮಾರು ಜನ ಕೇಳಿದ್ದಾರೆ. ಈ ದುಶ್ಚಟಗಳಿಂದ ನಾಳೆ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಬಂದರೆ ಯಾವುದೇ ಕಾರಣಕ್ಕೂ ನಮ್ಮ ಹೆಲ್ತ್ ಇನ್ಶೂರೆನ್ಸಲ್ಲಿ ಕ್ಲೈಮನ್ನು ಸಿಗೋದಿಲ್ಲ. ವೈಯಕ್ತಿಕವಾಗಿ ನಾವೇ ಕಾಯಿಲೆ ತಗೊಬರೋಂಥ ಕಾಯಿಲೆಗಳಿಗೆ ಇದರಲ್ಲಿ ಕ್ಲೈಮ್ಸ್ ಅನ್ನೋದು ಸಿಗೋದಿಲ್ಲ. ಎಸ್ಪೆಷಲಾಗಿ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸಾಯಿತು, ಏನಾದರೂ ಆ್ಯಕ್ಸಿಡೆಂಟ್ ಆದರೆ ಅದಕ್ಕೆ ಕ್ಲೈಮ್ಸ್ ಅನ್ನೋದು ಕೊಡೋದಿಲ್ಲ. ಅದು ಡೈಲಿ ಕುಡಿಯೋದ್ರಿಂದ ಮತ್ತು ಅದರಿಂದ ಏನಾದರೂ ನಾಳೆ ಸೈಡ್ ಎಫೆಕ್ಟ್ಸ್ ಅಂದರೆ ಲಿವರ್ ಡ್ಯಾಮೇಜ್ ಆಯಿತು, ಫ್ರ್ಯಾಂಕ್ರೇಸ್ ಡ್ಯಾಮೇಜ್ ಆಯಿತು ಅಂದರೆ ಅದು ಕೂಡ ನಿಮಗೆ ಕ್ಲೈಮ್ಸ್ ಅನ್ನೋದು ಸಿಗೋದಿಲ್ಲ. ಎಷ್ಟು ಲಕ್ಷ ಬಿಲ್ ಆಗುತ್ತೋ ಅಷ್ಟು ಲಕ್ಷ ನೀವು ಏಕಿಂದ ಕಟ್ಟಬೇಕಾಗುತ್ತೆ. ಮತ್ತು ಮೂರನೇದು, ಸಿಗರೆಟ್ಟಿಂದ ಏನಾದರೂ ಇನ್ಫೆಕ್ಷನ್ ಆಗಿ ಲಂಗ್ಸ್ ಕ್ಯಾನ್ಸರ್ ಏನಾಯಿತು ಅಂದರೆ ಅದು ಕೂಡ ನಿಮಗೆ ಕವರಿಂಗ್ ಬರೋದಿಲ್ಲ. ಮತ್ತು ನಾಲ್ಕನೇದು, ಗುಟ್ಕಾ. ಈ ತುಂಬ ಜನ ಗುಟ್ಕಾ ಪ್ರತಿದಿನಕ್ಕೆ 5ರಿಂದ 10 ಸರಿ ಆದರೂ ಡೈಲಿ ತಿಂತಾನೇ ಇರ್ತಾರೆ. ಅಂಥವ್ರಿಗೆ ಮೌತ್ ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಇರುತ್ತೆ. ಅವರು ಕೂಡ ಅಷ್ಟೇ, ಅವರಿಗೆ ಕೂಡ ಕ್ಲೈಮ್ಸ್ ಅನ್ನೋದು ಸಿಗೋದಿಲ್ಲ. ಮತ್ತು ಸೆಲ್ಫ್ ಇಂಜುರೀಸ್, ಏನಾದರೂ ಸೂಸೈಡ್ ಅಟೆಂಪ್ಟ್ಸ್ ಆಗಿ ಹಾಸ್ಪಿಟೇಷನ್ ಏನಾದರೂ ಅಡ್ಮಿಟ್ ಆದರೆ ಅದು ಕೂಡ ಕ್ಲೈಮ್ಸ್ ಅನ್ನೋದು ಸಿಗೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಕಾಯಿಲೆ ಬಂದರೆ ಅದಕ್ಕೆ ಮಾತ್ರ ನಿಮಗೆ ಕ್ಲೈಮ್ಸ್ ಅನ್ನೋದು ಸಿಗುತ್ತದೆ. ನಾವೇ ಕಾಯಿಲೆ ತಗೊಂಡು ನಾವೇ ಕಾಯಿಲೆ ಹತ್ರ ಹುಡ್ಕೊಂಡು ಹೋದವಾಗ ಇದು ಕ್ಲೈಮ್ಸ್ ಅನ್ನೋದು ಸಿಗೋದಿಲ್ಲ. ದಯವಿಟ್ಟು ಎಚ್ಚರಿಕೆ ಆಗಿರಿ. ನಿಮ್ಮ ಫ್ಯಾಮಿಲಿಗೆ ನೀವು ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟು ಜವಾಬ್ದಾರಿಯಿಂದ ನೀವು ಕೂಡ ದುಶ್ಚಟಗಳಿಂದ ದೂರ ಇರಿ. ಪ್ರತಿದಿನ ಸಿಗರೇಟ್ ಕುಡಿಯೋದು, ಪ್ರತಿದಿನ ಗುಟ್ಕಾ 10ರಿಂದ 20 ಸರಿ ಗುಟ್ಕಾ ಜಗಿಯೋದು, ಮತ್ತು ಪ್ರತಿದಿನ ಲಿಮಿಟ್ಗೆ ಮೀರಿ ಮದ್ಯಪಾನ ಮಾಡೋದು, ಇಷ್ಟು ಆರೋಗ್ಯಕ್ಕೆ ಹಾನಿಕರನೇ, ಪ್ಲಸ್ ನಿಮ್ಮ ಫ್ಯಾಮಿಲಿ ಕೂಡ ಹಾನಿಕರನೇ. ದಯವಿಟ್ಟು ನಿಮ್ಮ ದುಶ್ಚಟಗಳನ್ನು ದಿನ ಆಗಿ ಕಡಿಮೆ ಮಾಡ್ಕೊಂಬನ್ನಿ. ಮುಂದಕ್ಕೆ ನಿಮ್ಮ ಫ್ಯಾಮಿಲಿ ಕೂಡ ಸೇಫ್ ಆಗಿರುತ್ತೆ. ಆದಷ್ಟು ಪ್ರತಿಯೊಬ್ಬರೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಲ್ಲ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ನ ಮಾಡ್ಕೊಳ್ಳಿ. ಧನ್ಯವಾದಗಳು.